ಇಲ್ಲ ಪ್ರೀತಿಯುಂಟ ಗಂಡಸು ಪ್ರೀತಿಸದಾಳ ಮಣ್ಣ ಹಂಗೆ ಸೇರಿಯ ಸಹವಾಸ ಬ್ಯಾದ ಬ್ಯಾದ ಅಲುಗಳಿದ್ದರು. ಈ ರಾಯ ಅಂದ್ರೆ ಯಾರು? ನಾನು ಅವನೊಂದ್ಸಾರಿ ನೋಡಿಲ್ಲ, ಅವನ ಜೊತೆ ಮಾತು ಕೂಡ ಆಡಿಲ್ಲ. ಆದ್ರೆ ದಿನಾಲು ನನ್ನ ಕನಸಿನಲ್ಲಿ ಬಂದು ಕಾಡ್ತಾನೆ. ಕನಸಿನಲ್ಲಿ ಬಂದು ಕೈ ಮುಟ್ತಾನೆ, ಕೆನ್ನೆ ಮುಟ್ತಾನೆ, ಕೆನ್ನೆ ಮುತ್ಕೊಡ್ತಾನೆ. ಇವನು ಜಗಜ್ಜಟ್ಟಿ ಆಗಿರ್ಬೋದಾ? ಇಲ್ಲ ಹುಡುಗಿಯರ ಮನಸ್ಸನ್ನು ಕದಿಯುವ ರಸಿಕರ ರಾಜನಾಗಿರ್ಬೋದಾ? ಎಸ್, ಇವನು ರಸಿಕರ ರಾಜನೇ ಆಗಿರ್ಬೋದು. ಐ ಲವ್ ಯು ರಾಯ, ಐ ಲವ್ ಯು. ಅಂಗಾಲಿನಲ್ಲಿ ಬಂಗಾರ ಆಗೆವು ಮಾಯಿ ಭಾರಿಯಂತೆ ಕಣ್ಣುಚ್ಚಿ ಹೊಗಳ ಸಾರಸು ಚಾಯಿ ಮಂಗಾಸ ಅಹನಲುವೆಯ ಶ್ರಾವಣಾಸ ಮನಗಾಲದ ರಸಮಂಜರು ರಂಗೇರಿನಿಲ್ಲ ಕಾಡಿದೆ ಸಂಜೆಯ ಎಲ್ಲೆಯ ಮೇಲೆ ಬಂದು ನಾಟದ ನಾಚಿಕೆ ಮುಳ್ಳು ಮನಗಾಲವು ಹಠ ಮಾಡಿದೆ ಮಾಡುವ ಕೊಂಡಾಟವ ಶೃಂಗಾರದ ಸುವಾನೆಯ ಕಣ್ಣಾರೆ ನಾನು ಹಾಡಿದೆ ಸುಗಂಧದ ಸುಡಿಯಾಗಿನೆ ನನ್ನದು ಬಗೆಬೇರೆ ಹಾಕಿದೆ ಸಂಜೆಯ ಎಣ್ಣೆಯ ಮೇಲೆ ಬಂದು ನಾಟಿದು ನಾಚಿಗೆ ಮುಳ್ಳು ಮನದ ಮಗು ಹಠ ಮಾಡಿದೆ ಮಾತು ಪ್ರಪಂಚವ ಏನಿದು? ರಾತ್ರಿ ಕಂಡ ಕನಸು ನಾನು ಹಗಲು ಕಾಣ್ತಾ ಇದ್ದೀನ? ರಾಯ, ಎಲ್ಲಿದೆಯೋ ಬೇಗ ಬರು, ಬೇಗ ಬಂದು ನನ್ನ ಅಪ್ಕೋ ಬಾ ರಾಯ, ಅಪ್ಕೋ ಬಾ. ಇವಳು ನೋಡಕ್ಕೆ ಎಷ್ಟು ಸುಂದರವಾಗಿದ್ದಾಳೆ,
ಇವಳಿಗೇನು ಹುಚ್ಚ ಇರ್ಬೋದಾ ಇಲ್ಲ ಕಾಮದ ಜರವನ್ನು ನೆತ್ತಿಗೇರಿ ಬ್ರೇಕರ್ನು ಕನಸ ಕಾಣುತ್ತಿರ್ಬೋದಾ? ಹಲೋ ಮೇಡಮ್, ಇದು ನೂರಾರು ಜನ ತಿರುಗಾಡು ಬೀದಿ. ಈ ಬೀದಿಯಲ್ಲಿ ನಿಂತು ಈ ರೀತಿ ಕನಸ ಕಾಣಬಾರದು. ರಾಯ, ಈಗ ಬಂದಿಯ ನೀನು? ನನ್ನ ಹೆಸರು ರಾಯ ಅಂತ ನಿಮ್ಗೆ ಹೇಗೆ ಗೊತ್ತು? ನಾನು ಬಂದು ನನ್ನ ಕನಸಿನಲ್ಲಿ ಕಾಡ್ತೀಯಲ್ಲ, ಅವಾಗ್ಲೇ ಗೊತ್ತಾಯ್ತು ನೀನು ರಾಯ ಅಂತ. ಏನು? ನಾನು ನಿನ್ನ ಕನಸಲ್ಲೇ ಬರ್ತೀನಿ. ಮೊದಲು ನಿಮ್ಮ ತಲೆ ಕೆಟ್ಟಿರ್ಬೋದು. ನಾ ಯಾರಂತ ನಿನಗೆ ಗೊತ್ತಿಲ್ಲ, ನೀನ್ ಯಾರಂತ ನನಗೆ ಗೊತ್ತಿಲ್ಲ. ಹೀಗಿರುವಾಗ ಗೊತ್ತಿಲ್ಲದವ್ರ ಬಗ್ಗೆ ಕನಸು ಕಾಣೋದು ತುಂಬಾ ತಪ್ಪು. ಮೊದಲು ನಿಮ್ಮ ಭ್ರಮೆಯನ್ನು ಸರಿಪಡಿಸ್ಕೊಡ್ರಿ, ನಾನು ಬರುತ್ತೇನೆ. ನಿಂತ್ಕೋ ರಾಯ, ನಾನು ಯಾರನ್ನು ಯಾವತ್ತೂ ಕಣ್ಣೆತ್ತಿ ನೋಡ್ದವಳಲ್ಲ. ನೀವು ನನಗೆ ದೇವರು ಕೊಟ್ಟ ವರನೂ ಏನು. ನಾನಿನ ಬಾಯಿಗೆ ಸೋರ್ಪಾನಿಕೆ ಆಗಿ ಬರ್ತೀನಿ ಅಂತ ಮಾತ್ರ ತಿಳ್ಕೋಬೇಡ. ನಾನಿನ ಮನೆ ಬೆಳಗುವ ಜ್ಯೋತಿಯಾಗಿ ನಿನ್ನ ಕೈ ಹಿಡಿದು ಸತಿಯಾಗುವೆ ನಾನು. ಪರಿಚಯ ಇಲ್ಲ ಗಂಡಸರನ್ನು ತಡೆದು ನಿಮ್ಮ ಸತಿ ಆಗಲು ಕೈ ಜೋಡಿಸಂತ ಹೇಳ್ತೀಯಲ್ಲ, ಈ ನಿನ್ನ ಹೆಂಡತನಕ್ಕೆ ಮಣ್ಣು ಹಾಕ್ತೇವ ಅಥವಾ ಮೈಕಟ್ಟಿನಲ್ಲಿ ಪಸಂದ್ ಆಗಿದೆ ಅಂತ ತಿಳಿದು ಸುಡು ಬಿಸಿ ಊರ ಸುಡುತ್ತಿರುವ ಆ ನಿನ್ನ ಕಾಮದಾಟನ ತೀರಿಸಿಕೊಂಡು ಕೈ ಬಿಡ್ಬೇಕಂತ ಮಾಡಿದ್ಯಾ? ನೋಡು ರಾಯ, ನಾನು ಶ್ರೀಮಂತರ ಮನೆಯಲ್ಲಿ ಹುಟ್ಟಿರ್ಬೋದು ನಿಜ, ಆದ್ರೆ ಈ ರಜನಿ ಮನಸ್ಸು ಗಂಧದಷ್ಟೇ ಪರಿಶುದ್ಧವಾದದ್ದು. ಅಷ್ಟೊಂದು ಪವಿತ್ರದ ಆ ನಿನ್ನ ಮನಸ್ಸಿದ್ದರೆ ಈ ರೀತಿ ಹಾದಿಯಲ್ಲಿ ನಿಂತು ಹೋಗಿ ಬರು ಗಂಡಸರನ್ನು ತಡೆದು ಏಸು ಕೆಲಸಕ್ಕೆ ಕೈ ಹಾಕ್ತಿರ್ಕಲ್ಲ ನೀನು. ನಾನೇನು ಕಂಡವನ ಕೈ ಮಾಡಿ ಕರಿತಾ ಇಲ್ಲ. ದಿನಾಲು ಬಂದು ನನ್ನ ಕನಸಿನಲ್ಲಿ ಕಾಡ್ತಾ ಇದೆಯಾ ಅಂತ ನೀನ್ ಹತ್ರ ಬೇಡ್ಕೊತಾ ಇದ್ದೀನಿ ಅಷ್ಟೇ. ಅಷ್ಟಕ್ಕೂ ನಾನು ಮನಸ್ಸು ಮಾಡಿದ್ದೆ, ಆದ್ರೆ ನಿನ್ನಂತ ಸಾವಿರಾರು ಗಂಡಸರು ನನ್ನನ್ನು ಸತಿಯಾಗಿ ಪಡೆಯಲು ಸಾಲಾಗಿ ನಿಲ್ತಾರೆ. ಮೊದಲು ಅಷ್ಟೇ ಮಾಡಿ ಪುಣ್ಯ ಕಟ್ಟಿಕೊಡ್ರಿ. ಯಾಕಂದ್ರೆ ಆ ಬ್ರಾಹ್ಮಣನ ಕೈಯ ಕುಂಚೆಯ ಜಾರಿ ಬಂದು ಈ ಜಗವನ್ನು ಮೆಂಚುವ ಸುಂದರ ಸುಕನ್ಯಾಗಿದೀಯ. ಬೇರೆ ನಾನಾಗದೆ ಬೇರೆ ಯಾರಾಗಿದ್ರೆ ಇಷ್ಟೊತ್ತಿಗೆ ನಿನ್ನ ಮದುವೆ ಆಗುತ್ತ ರಂಬಿಸಿ ನಿನ್ನ ಮೈ ಕಾಜಿನ ಹೊತ್ತುಕೊಂಡು ಹೋಗಿ ನಿನ್ನ ಶೀಲವನ್ನು ಹಾಳ ಮಾಡಿ ಸೂರ್ಯನಾಗಿ ತಿರುಗಾಡ್ಸಿದ್ದಾರೆ ಈ ನಿನ್ನ ಹಾಳ ಸಮಾಜದಲ್ಲಿ. ನಾನಂತವನಲ್ಲ, ಮನಸ್ಸು ಸುಡು ಬೆಂಕಿನಾಗಬೇಡ, ಮನೆಗಳು ದೀಪನಾಗು. ನಾನೇನು ಬರುತ್ತೇನೆ. ಹೋಗಿ ಬಿಟ್ನಲ್ಲ, ಹೋಗು ರಾಯ. ನೀನು ನನ್ನಿಂದ ಎಷ್ಟು ದೂರ ಹೋದ್ರೂ ಚಿಂತೆ ಇಲ್ಲ, ನಾನು ನಿನ್ನನ್ನು ಪಡೆಯದೆ ಬಿಡಲಾರೆ. ನಾನು ಹಠಮಾರಿ ಹೆಣ್ಣು, ಘಟ ಬಿಟ್ಟರೂ ಚಿಂತೆ ಇಲ್ಲ, ನಿನ್ನ ಪ್ರೀತಿಯನ್ನು ಗೆಲ್ತೀನಿ ನಾನು. ನೀನು ರುದ್ರ ಅಲ್ವಾ? ಹೌದು ಮೇಡಮ್, ನಾನೇ ರುದ್ರ. ರುದ್ರ, ಚೆನ್ನಾಗಿರ್ವ್ಯಾ? ಚೆನ್ನಾಗಿದೆ ಮೇಡಮ್. ನಾನಿನ್ನು ಬರಲೇ? ನಿಲ್ಲು ರುದ್ರ, ಅಪರೂಪಕ್ಕೆ ಭೇಟಿ ಆಗಿದ್ಯಾ? ಒಂದ್ 5 ನಿಮಿಷ ನಿಂತು ಮಾತಾಡಿ ಹೋಗ್ಬಾರ್ದಾ? 5 ನಿಮಿಷ ಅಲ್ಲ ಮೇಡಮ್, 10 ನಿಮಿಷ ನಿಂತು ಮಾತನಾಡಬಹುದು. ಆದರೆ ನಾವು ಮಾತನಾಡುವುದನ್ನು ನಿಮ್ಮ ಮಾವಂದಿರು ನೋಡಿದರೆ ಸುಮ್ಮನೆ ರಗಳೆಯಾಗುತ್ತದೆ. ನನ್ನೊಂದಿಗೆ ಮಾತಾಡಬಾರ್ದು ಅಂತ ನನ್ನ ಮಾವಂದ್ರು ಏನಾದ್ರೂ ನಿನಗೆ ಸ್ಟ್ರಿಕ್ಟ್ ಮಾಡಿದ್ದಾರೇನು? ಹಾಗಿಲ್ಲ ರಜನಿಯವರೇ, ನೀವು ಶ್ರೀಮಂತರು, ನಾವು ಬಡವರು. ನಿಮ್ಮಂತ ಶ್ರೀಮಂತ ಹೆಣ್ಣನ್ನು ತಡೆದು ಮಾತನಾಡಿಸಿದರೆ ನಮ್ಮಂತ ಬಡವರ ಮೇಲೆ ಕೆಟ್ಟ ಅಪವಾದನ್ನು ಹೊರಿಸುತ್ತಾರೆ ಆ ನಿನ್ನ ಮಾವಂದಿರು. ನೋಡು, ನಾನು ನೀನು ಕ್ಲಾಸ್ಮೇಟ್, ಮೇಲಾಗಿ ಕ್ಲೋಸ್ ಫ್ರೆಂಡು. ಹೀಗಿರ್ಬೇಕಾದ್ರೆ ನಮ್ಮ ಕಾಲೇಜ್ನಲ್ಲಿ ಯಾವುದೇ ಫಂಕ್ಷನ್ ನಡೆದ್ರು ನಮ್ಮ ಮುಂದಾಟದಲ್ಲಿ ನಡೆಸ್ಕೊಡ್ತಾ ಇದ್ವಿ ನಾವು. ಹಾಗಿರ್ಬೇಕಾದ್ರೆ ನಾನ್ ಬಡವ ನೀನು ಶ್ರೀಮಂತ ಎಂಬ ಭೇದ ಭಾವ ನಮ್ಮಲ್ಲೇಕೆ? ಹಾಗಲ್ಲ ರಜನಿಯವರೇ, ನಿಮ್ಮ ಮಾವಂದಿರು ನೀವು ತಿಳಿದುಕೊಂಡಷ್ಟು ಸರಳ ಮನುಷ್ಯನವರಲ್ಲ. ನಮ್ಮ ಮಾವಂದ್ರ ವಿಷಯ ಹೋಗ್ಲಿ ಬಿಡು, ನೀನ್ IPS ಓದ್ತಾ ಇದ್ಯಲ್ಲ, ಏನಾಯ್ತು? IPS ಕೋರ್ಸ್ ಮುಗಿದಿದೆ ರಜನಿಯವರೇ. ಎಲ್ಲ ವಿಷಯದಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆದೆ. ಆದರೆ ಹಣದ ವಿಷಯದಲ್ಲಿ 3rd ಕ್ಲಾಸ್ ನಲ್ಲಿ ಇದ್ದುದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ಸುಮ್ಮನಾಗಿ ಬಿಟ್ಟೆ. ರುದ್ರ, ಏನ್ ಹೇಳ್ತಾ ಇದ್ದೀಯಾ ನೀನು? ಹೌದು ರಜನಿಯವರೇ, ಆ IPS ಹುದ್ದೆ ನನಗೆ ಸಿಗಬೇಕಾದ್ರೆ 10 ಲಕ್ಷ ಹಣ ಲಂಚ ಕೇಳಿದರು. ಅಷ್ಟೊಂದು ದುಡ್ಡು ನನ್ನಿಂದ ಕೊಡಲು ಸಾಧ್ಯವಿಲ್ಲವೆಂದು ಸುಮ್ಮನಾದೆ. ನೋಡು ರುದ್ರ, ನಾನು ಈ ರೀತಿ ಹೇಳ್ತೀನಿ ಅಂತ ನೀನು ತಪ್ಪಾಗಿ ಭಾವಿಸ್ಬೇಡ. ನೀನ್ ಆ ಹುದ್ದೆಯನ್ನು ಕಲಿಬೇಕು ಅಂತ ಹಿರಿಯರ ಗಳಿಸಿಟ್ಟ ಆಸ್ತಿಯನ್ನು ಎಲ್ಲ ಮರಿದ್ದೀಯಾ. ಹೀಗೆಲ್ಲವನ್ನ ಕಳ್ಕೊಂಡು ಕಂಗಾಲಾದ ನಿನಗೆ ನಾನ್ ಸಹಾಯ ಮಾಡ್ತೀನಿ. ಮೇಡಮ್, ಏನು ಹೇಳ್ತಿದ್ದೀರಾ ನೀವು?
ಹೌದು, ಅಷ್ಟೊಂದು ಹಣ ಇವಳು ಹೇಗೆ ಕೊಡ್ತಾಳೆ ಅಂತ ನಿನಗೆ ಚಿಂತೆನಾ? ನನ್ನ ಮಾವಂದ್ರೆ ಅನುಭವಿಸುತ್ತಿರುವ ಸರ್ವ ಆಸ್ತಿಯು ನನ್ನ ಹೆಸರಿನಲ್ಲಿದೆ. ನೀನೇನು ಹಣದ ಬಗ್ಗೆ ಚಿಂತೆ ಮಾಡಬೇಡ. ಹಣನ ಈಗಲೇ ಕೊಡ್ಬೇಕು ಅಂತ ವಿಚಾರ ಮಾಡಬೇಡ. ನಿನಗೆ ನೌಕರಿ ಸಿಕ್ಕ ನಂತರ ನಿಧಾನವಾಗಿ ನನಗೆ ಹಣ ಮುಟ್ಟಿಸು. ರಜನಿ, ನೀನು ನನಗೆ ಹಣ ಕೊಡ್ತೀಲ್ಲೋ ಗೊತ್ತಿಲ್ಲ, ಆದರೆ ನಿಮ್ಮ ಒಳ್ಳೆಯ ನುಡಿಗಳನ್ನು ಕೇಳಿ ಕಾಗೆ ಗೂಡಿನಲ್ಲಿ ಕೋಗಿಲೆ ಹಾಡಿದಂತಾಯ್ತು, ರಾವಣನ ವಂಶದಲ್ಲಿ ಸೀತೆ ಹುಟ್ಟಿದಂತಾಯ್ತು. ಈ ನಿಮ್ಮ ಋಣವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಮೇಡಮ್. ನೋಡು ರುದ್ರ, ಇದರಲ್ಲಿ ಉಪಕಾರದ ಮಾತೇನು ಬಂತು? ಅಸಹಾಯಕನಾಗಿರುವ ನಿನಗೆ ಸಹಾಯ ಮಾಡೋದೇ ನನ್ನ ಕರ್ತವ್ಯ. ಅದರಲ್ಲಿ ನಿನಗೆ ರಾಯ ಎಂಬುವರು ಗೊತ್ತಾ? ರಾಯನ ಗೊತ್ತು ಮೇಡಮ್, ಅವನು ನನ್ನ ಜೀವದ ಗೆಳೆಯ. ಹಾಗಾದ್ರೆ ಅವನೊಂದ್ಸಾರಿ ನನಗೆ ಭೇಟಿ ಮಾಡಿಸ್ತೀಯಾ? ಭೇಟಿ ಮಾಡಿಸಬೇಕು? ಯಾಕೆ ಮೇಡಮ್, ಅವನೇನಾದರೂ ನಿಮ್ಮನ್ನ? ಚೇಚೆ, ಹಾಗೇನಿಲ್ಲ, ನಾನು ಅವನ ಜೊತೆ ಮಾತಾಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಆಯ್ತು ಮೇಡಮ್, ನಾಳೆನೇ ಭೇಟಿ ಮಾಡಿಸುತ್ತೇನೆ. ನಾನಿನ್ನು ಬರಲಿ. ನಿಲ್ಲು ರುದ್ರ, ಅಂದು ನಮ್ಮ ಕಾಲೇಜ್ ಫಂಕ್ಷನ್ ನಲ್ಲಿ ನಾವಿಬ್ರು ಒಂದು ಹಾಡು ಹಾಡಿದ್ವಲ್ಲ, ಅದು ತುಂಬಾ ನೆನಪಿಗೆ ಬರ್ತಾ ಇದೆ. ಪ್ಲೀಸ್ ಇನ್ನೊಂದ್ಸಾರಿ ಹಾಡು. ಹಾಡುವೆನು ಹೃದಯ ರಾಗದಲ್ಲಿ, ಕವಿತೆಯಲು ಬರೆದಿಯಲು ಮನದಾಸೆ ಚೆಲ್ಲಿ. ಮನದಾಸೆ ಚೆಲ್ಲಿ ನಾವೊಂದು ಹಾಡುವೆನು ಹೃದಯ ರಾಗದಲ್ಲಿ, ಕವಿತೆಯಲು ಬರೆದಿಯಲು ಮನದಾಸೆ ಚೆಲ್ಲಿ. ಮಾಮರದಲ್ಲಿ ಕೋಗಿಲೆ ತಾನು ಸೀಲಿ ಹಾಡೆ ಗಾನ, ಮನ್ನೆದೆಯಲ್ಲಿ ನೀಟಿದೆ ಎಂದು ಸ್ನೇಹವೀಲೆ ಪಾದ. ಸುರಗೆ ಸೃಷ್ಟಿನಾದ ಸಂಖ್ಯೆ ಮನದಾಸೆ ಚೆಲ್ಲಿ. ಕೊಡಲ ಮಾತಿನನು ಹಾಡು ಇಂದು ಅಂಬ ಎನ್ನುವ ಕರುಳಿನನು ಕವಿತೆ ಇಂದು. ಮರುಭೂಮಿಯಲ್ಲಿ ಹಾಡು ಹಸಿರು ಅಥವಾ ತರದೇನು ನೊಂದಂತ ಮನಸ್ಸು ಒಮ್ಮೆ ಹಾಡ ಕೇಳಿ ನಗದೆ. ಗಂಗೆಯಲು ಗಾಳಿಯಲು ಎಲ್ಲಿ ಹರಿತು ಹಾಡೊಂದೂಳ ಹಾಡುವೆನು ಹೃದಯ ರಾಗದಲ್ಲಿ, ಕವಿತೆಯಲು ಬರೆದಿಯಲು ಮನದ ಆಸೆ ಚೆಲ್ಲಿ.